ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕೋ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟ್ ನೋಡ್ಬೋದು. ಇದು ರಾಯಚೂರು ಜಿಲ್ಲೆ ಶಿರವಾರ ತಾಲೂಕಿನ ಹಾತ್ನೂರು ಗ್ರಾಮದ ಆಂಜಿನಪ್ಪ ಅವರ ಹೊಲ ರೀ ಇದು. ಅವರು ಲಾಸ್ಟ್ ಟೈಮು ಫೋಟೋಸ್ ಬಿಟ್ಟಿದ್ರು, ಈಗ ವೀಡಿಯೋಸ್ಗಳನ್ನು ಕಳಿಸಿದ್ದಾರೆ. ತುಂಬ ಚೆನ್ನಾಗೈತ್ರಿ ನಮ್ಮ ಬೆಳೆ. ಆಮೇಲೆ ನಾವು ಒಂದು 5 ಜನ ಬಂದಿದ್ವಿ. 5 ಜನ ನಾವು ಕಡ್ಡಿಗಾಯಿನ ತೊಗೊಂಬಂದಿದ್ವಿ. ಎಲ್ಲರಿಗೂ ಚೆನ್ನಾಗಿದ್ದಾವ್ರಿ ಹೊಲ. ಎಲ್ಲರ ಹೊಲನೂ ಬಟ್ಟಿ ಚೆನ್ನಾಗಿ ಕುಂತವು. ಇಷ್ಟು ಇಳುವರಿ ನಾವು ಒಂದು ಸಾರಿನೂ ನೋಡಿರಲಿಲ್ಲ, ಅಷ್ಟು ಚೆನ್ನಾಗಿ ಇಳುವರಿ ಬಂದಿದ್ದಾವು ಅಂತಂದು ಹೇಳಿದರು. ಮತ್ತು ಅವರು ಲಾಸ್ಟ್ ಟೈಮು ಬಂದಿರೋದು, ಅವ್ರಿಗೆ 1ನೇ ಮೈ ಬೀಜ ಸಿಕ್ಕಿಲ್ರಿ. 2ನೇ ಮೈದೋ 3ನೇ ಮೈದೋ ಅವರು ಒಯ್ದಿರೋದು. ಆಮೇಲೆ ಸಾಕಷ್ಟು ಜನ ನಾವು ಏನು ಬೀಜ ಕೊಟ್ಟಿವಲ್ಲ, ಸಾಕಷ್ಟು ಜನ ಹೇಳ್ತಿದ್ದಾರೆ ಭಾಳ ಚೆನ್ನಾಗದವ್ರಿ ಗಿಡಗಳು, ಕಾಯಿನೂ ಚೆನ್ನಾಗಿ ಹಿಡ್ದವು ಅಂತ. ಏನೋ ನಾವೊಂದು ಪ್ರಯತ್ನ ಪಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಮನಸ್ಸು ಖುಷಿ ಆಯ್ತು. ಏನು ಹೇಳಬೇಕು, ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅವ್ರು ಹಂಗೆ ಫೋನ್ ಮಾಡಿ ಹೇಳಿದಾಗ ಮನಸ್ಸು ತುಂಬಿ ಬರುತ್ತೆ ಅಂತಾರಲ್ಲ, ಆ ಥರ ಒಂದು ಅನುಭವ ಆಗುತ್ತೆ. ಆಮೇಲೆ ನೀವು ಬೀಜ ಎಲ್ಲೇ ಖರೀದಿ ಮಾಡಿರಿ, ಒಣ ಬೇಸಾಯದ್ದನ್ನು ಖರೀದಿ ಮಾಡಿರಿ. ಆಮೇಲೆ ನೀವು ಖರೀದಿ ಮಾಡುವಾಗ ಯಾವುದೇ ಒಂದು ಈಗಿನ ತಳಿಗಳು ಬಂದವಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಮಾರ್ಕೆಟಲ್ಲಿ ಹೈಯೆಸ್ಟ್ ಮಾರುವಂಥದ್ದು ಬ್ಯಾಡಗಿ ಡಬ್ಬಿ ಮತ್ತು ಕಡ್ಡಿ, ಇವು 2 ಮಾರ್ಕೆಟಿಂಗ್ ರಾಜಗಳು. ಇವನ್ನಷ್ಟೇ ನೀವು ಬೆಳೆಯೋ ಪ್ರಯತ್ನವನ್ನು ಮಾಡಿರಿ. ಆಮೇಲೆ ಒಣ ಬೇಸಾಯದ ಕಾಯಿಯನ್ನು ಬೀಜವನ್ನು ತಗೊಳ್ರಿ. ಆಮೇಲೆ ಸಾಕಷ್ಟು ಜನ ಅಣ್ಣಂದರು ಫೋನ್ ಮಾಡಿ ಹೇಳ್ತಿದ್ದಾರೆ, ನಮಗೆ ಈ ಸರಿ ಕಾಯಿ ಬೇಡ್ರಿ, ನಮಗೆ ತೊಗೊಂಬರಕ್ಕೆ ಭಾಳ ತೊಂದರೆ ಆಗುತ್ತೆ, ಆದ್ದರಿಂದ ನಮಗೆ ಬೀಜನ ಕೊಡ್ರಿ ಅಂತಂದು. ಅವರಿಗೋಸ್ಕರ ನಾವು ಬೀಜ ರೆಡಿ ಮಾಡ್ತಾ ಇದ್ದೀವಿ. ಲೀಸ್ಟ್ ತೊಗೊಂಡು ಬೀಜನ ರೆಡಿ ಮಾಡ್ತಿದ್ದೀವಿ. ಆಮೇಲೆ ಇವರು ಹಾತ್ನೂರು ಆಂಜನಪ್ಪಣ್ಣವ್ರು ನಮಗೆ ಮುಂದಿನ ಸರಿ ಡಬ್ಬಿನೂ ಕೊಡ್ರಿ, ಕಡ್ಡಿ ಜೊತೆಗೆ ಡಬ್ಬಿನೂ ಕೊಡ್ರಿ, ಎರಡೂ ನಾವು ವ್ಯವಸಾಯ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅವರ ಅಕ್ಕಪಕ್ಕ ಇರೋರು ಸಹ ನಮಗೂ ಈ ಸಲ ಬೀಜ ಬೇಕು, ನಮಗೂ ಬೀಜ ಕೊಡಿಸ್ರಿ ಅಂತ ಕೇಳ್ತಿದಾರಂತೆ. ಅವರು ವಿಡಿಯೋದೊಳಗೆ ಅವ್ರ ಕಾಯಿ ಸಂಖ್ಯೆ ಹೆಂಗೆ ಹಿಡ್ದವು ಅವ್ರ ಹೊಲದಲ್ಲಿ ಅಂತಂದು ತೋರಿಸಿದ್ದಾರೆ. ಇದು ಕಡ್ಡಿಗಾಯರೆ ಅವರು ಹಾಕಿದ್ದು. ತುಂಬಾ ಚೆನ್ನಾಗಿ ಕಾಯಿ ಹಿಡ್ದವು. ಆಮೇಲೆ ನಾವು ಏನು ಬೀಜ ಕೊಟ್ಟಿವಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಚೆನ್ನಾಗಾಗಿದ್ದಾವ್ರಿ. ಫೋನ್ ಮಾಡಿ ಹೇಳ್ತಾರೆ, ಕಾಯಿ ಹೀಚು ಮೊಗ್ಗು ಭಾಳ ಐತ್ರಿ, ಚಿಗುರುನು ಹಂಗೆ ಐತಿ, ಲೆಕ್ಕ ಬಿಟ್ಟು ಕಾಯಿ ಆಗಕತ್ತೈತಿ ಅಂತಂದು ಹೇಳಿದರು. ಇವ್ರು ಅಂಜನಪ್ಪರು ಹೇಳಿದರು, ನಾವು 1.5 ಎಕರೆ ಹೊಲ ಹಾಕಿವ್ರಿ, ಎಕರೆಕ್ಕೆ 15ರಿಂದ 20 ಕ್ವಿಂಟಲ್ವರೆಗೂ ನಮಗೆ ಕಾಯಿ ಬೀಳುತ್ತೆ ಅಂತ. ಖುಷಿ ಆಯ್ತು. ಯಾರಿಗಾದ್ರೂ ಬೇಕಾದರೆ ಅವ್ರ ಫೋನ್ ನಂಬರ್ ಕೊಡ್ತೀವಿ, ಅವ್ರ ಜೊತೆಗೆ ಮಾತಾಡ್ರಿ. ಆಮೇಲೆ ಯಾರಿಗಾದರೂ ನಮ್ಮ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ಅಥವಾ ಅಕ್ಕಪಕ್ಕ ನಿಮ್ಮ ರಿಲೇಟಿವಿಗೆ ಏನಾದರೂ ಬೀಜದ ಕಾಯಿ ಬೇಕಾದರೆ ದಯವಿಟ್ಟು ನಮ್ಮ ಫೋನ್ ನಂಬರನ್ನು ಕೊಡ್ರಿ. ಯಾವುದೇ ಮೋಸ ಇಲ್ಲ, ಎಲ್ಲ ಪ್ರಾಕ್ಟಿಕಲ್ಲಾಗೇ ತೋರಿಸಿದ್ದೀನಿ ನಾನು ಹೋದ ವರ್ಷ. ಈ ವರ್ಷ ನನಗೆ ಹೋಗೋದು ಆಗ್ತಿಲ್ಲ, ಆದ್ದರಿಂದ ಅವ್ರು ಹರ್ಕೊಂಬರೋದು, ಡಿವೈಡ್ ಮಾಡೋದು, ಅದನ್ನು ಸ್ಟಾಕ್ ಮಾಡೋದು, ಬೀಜ ಮಾಡೋದು, ಇದು ಯಾವುದನ್ನು ನಾನು ತೋರ್ಸೋಕ್ಕಾಗ್ತಿಲ್ಲ. ಅವ್ರ ಹೊಲ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ.